ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಎಲ್ಲರ ಬಾಳಲ್ಲಿ ಹರ್ಷ ತರಲಿ ಅಂತಾನೆ ಕೇಳ್ಕೊತೀನಿ. ನೀವು ಅಂದುಕೊಂಡದ್ದೆಲ್ಲವೂ ಈಡೇರ್ಲಿ. ಇವತ್ತು ಯುಗಾದಿ ಹಬ್ಬದ ವ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಯುಗಾದಿ ಹಬ್ಬನ ಯಾವ ತರ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಇವತ್ತಿನ ವಿಡಿಯೋ ಅಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಈ ಸಲ ಯುಗಾದಿ ಹಬ್ಬ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು. ಯಾಕೆ ಅಂತ ನಾನು ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನಮ್ಮನೇಲಿ ಯುಗಾದಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡುವಾಗ ನಂಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನನಗೂ ಹಬ್ಬದ ಕೆಲಸ ಇತ್ತು. ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡಿದ್ದೆ, ಅದನ್ನ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದ್ರೆ ತುಂಬಾ ವಿಶೇಷ. ಬೇವು ಬೆಲ್ಲ ತಗೊಂಡು ಒಳ್ಳೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಬೇವಿನ ಕಹಿ, ಬೆಲ್ಲದ ಸಿಹಿ. ಯುಗಾದಿಯಲ್ಲಿ ಬೇವು ಬೆಲ್ಲವನ್ನ ಯಾಕೆ ನಾವು ಪ್ರತಿಯೊಬ್ಬರಿಗೂ ಹಂಚಿ ತಿನ್ಬೇಕು ಅಂತ ಅಂದ್ರೆ, ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ನಾವು ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ಬೇಕು. ಈಗ ಬೇವು ಕಹಿ ಇರುತ್ತೆ, ಬೆಲ್ಲ ಸಿಹಿ ಇರುತ್ತೆ. ಅಂದ್ರೆ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳನ್ನ ಸಮಾನವಾಗಿ ನಾವು ಸ್ವೀಕರಿಸ್ಬೇಕು. ಕಷ್ಟ ಬಂದಾಗ ನಾವು ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಬಾರ್ದು. ಯಾಕೆಂದ್ರೆ ಯಾವುದು ಶಾಶ್ವತ ಅಲ್ಲ. ಇವಾಗ ಕಷ್ಟನೂ ಅಷ್ಟೇ, ಅದು ಪರ್ಮನೆಂಟ್ ಅಲ್ಲ. ಸುಖನೂ ಅಷ್ಟೇ, ಅದು ಯಾವಾಗ್ಲೂ ನಮ್ಗೆ ಸುಖನೇ ಇರುತ್ತೆ ಅಂತಾನೂ ನಾವು ಅಂದ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಆ ಜೀವನದ ಕಾಲಚಕ್ರ ಹಾಗೇನೆ, ಯಾವಾಗ್ಲೂ ಒಂದೇ ತರ ಟೈಮ್ ಇರೋದಿಲ್ಲ. ಕಷ್ಟನೇ ಯಾವಾಗ್ಲೂ ಇರೋದಿಲ್ಲ, ಸುಖನೇ ಯಾವಾಗ್ಲೂ ಇರೋದಿಲ್ಲ. ಹಾಗಾಗಿ ನಾವು ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ಇರಬೇಕು, ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ಇನ್ನೊಂದು ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ದೇವರಲ್ಲಿ ನಮ್ಗೆ ಅತಿಯಾದ ನಂಬಿಕೆ ಇರಲೇಬೇಕು. ದೇವರು ಎಂತ ಸಮಯದಲ್ಲೂ ನಮ್ಮನ್ನ ಕೈ ಬಿಡೋದಿಲ್ಲ ಅಂತ ಇದನ್ನ ನೆನಪಿಟ್ಕೊಳ್ಳಿ. ಯಾವಾಗ್ಲೂ ಪಾಸಿಟಿವ್ ಆಗಿರಿ. ಈ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಈ ಸಲ ಯುಗಾದಿ ಹಬ್ಬ ತುಂಬಾ ಸ್ಪೆಷಲ್ ಅಂತ ಹೇಳ್ದೆ. ಯಾಕೆ ಅಂದ್ರೆ ಗುರುವಾರನೇ ಯುಗಾದಿ ಹಬ್ಬ ಬಂದಿತ್ತು. ಗುರುಗಳ ಆಶೀರ್ವಾದದೊಂದಿಗೆ ಹೊಸ ವರ್ಷ ಕೂಡ ಶುರುವಾಗ್ತಾ ಇದೆ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಬೆಳಗ್ಗೆ ರಾಯರ ಮಠಕ್ಕೆ ಹೋಗ್ಬೇಕಿತ್ತು, ಆದ್ರೆ ಹೋಗಕ್ ಆಗ್ಲಿಲ್ಲ. ಮನೇಲಿ ಪೂಜೆ ಇತ್ತು, ಹಾಗೆ ಕೆಲಸಗಳಿತ್ತು. ಸಂಜೆ ಹೋಗೋಣ ಅಂತ ಸುಮ್ನಾದೆ. ಹಾಗೆ ನಮ್ಮನೇಲಿ ಯುಗಾದಿ ಹಬ್ಬದ ಪ್ರಯುಕ್ತ ಮಾಡಿರುವಂತಹ ಅಡಿಗೆಗಳು ಏನು ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಬೀನ್ಸ್ ಪಲ್ಯ ಮಾಡಿದ್ದೆ, ಹಾಗೆ ಹೆಸರುಬೇಳೆ ಕೋಸಂಬರಿ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ. ಯುಗಾದಿ ಹಬ್ಬದ ಸ್ಪೆಷಲ್ ಅಲ್ವಾ. ಹಾಗೆ ಒಬ್ಬಟ್ಟು, ಮತ್ತೆ ಕಡಲೆಬೇಳೆ ವಡೆ, ಒಬ್ಬಟ್ಟು ಸಾರು, ಮತ್ತೆ ಅನ್ನ. ಇದಿಷ್ಟು ನಾನು ಹಬ್ಬಕ್ಕೆ ಮಾಡಿದಂತಹ ಅಡಿಗೆ. ಯುಗಾದಿ ಹಬ್ಬ ಅಂದಮೇಲೆ ಒಬ್ಬಟ್ಟು ಇರ್ಲೇಬೇಕು, ಹಾಗೆ ಮಾವಿನಕಾಯಿ ಚಿತ್ರಾನ್ನನೂ ಇರ್ಲೇಬೇಕು. ನನಗೆ ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ. ಈ ಸಲ ಏನಾಗಿತ್ತು ಅಂದ್ರೆ, ಮಾರ್ಕೆಟ್ ಅಲ್ಲಿ ಮಾವಿನಕಾಯಿನೇ ಜಾಸ್ತಿ ಬಂದಿರ್ಲಿಲ್ಲ, ತುಂಬಾನೇ ಡಿಮ್ಯಾಂಡ್ ಇತ್ತು. ಹಾಗಾಗಿ ರೇಟು ತುಂಬಾ ಜಾಸ್ತಿನೇ ಆಯ್ತು. ಏನು ಮಾಡಕ್ಕಾಗಲ್ಲ, ಹಬ್ಬ ಅಲ್ವಾ, ತರಲೇಬೇಕು, ಮಾಡ್ಲೇಬೇಕು. ಹಾಗಾಗಿ ತಗೊಂಬಂದಿದ್ದು. ಇನ್ನು ಮಾವಿನಕಾಯಿ ಜಾಸ್ತಿ ಬಂದೇ ಇಲ್ಲ. ಸೊ ಇದಿಷ್ಟು ಹಬ್ಬಕ್ಕೆ ಮಾಡಿದಂತ ಅಡಿಗೆ. ಟೈಮ್ ಆಗ್ಲೇ 1:45 ಆಗಿತ್ತು. ಊಟ ಕೂಡ ಮಾಡ್ಬೇಕು. ಎಲ್ಲ ರೆಸಿಪಿಗಳನ್ನಾದ್ರೂ ಶೇರ್ ಮಾಡೋಣ ಅನ್ಕೊಂಡೆ, ಆದ್ರೆ ಟೈಮೇ ಸಾಕಾಗ್ಲಿಲ್ಲ. ಇವಾಗ ಊಟಕ್ಕೆಲ್ಲ ಬಡಿಸಿದ್ದೀನಿ. ಇವಾಗ ಊಟ ಕೂಡ ಮಾಡಬೇಕು. ಊಟ ಎಲ್ಲ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಸಂಜೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಆಗ್ಲೇ 7:15 ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ. ಮೊದಲಿಗೆ ನಾವು ಹೋಗಿದ್ದು ಕಾಳಿಕಾಂಬಾ ದೇವಸ್ಥಾನಕ್ಕೆ. ಯುಗಾದಿ ಹಬ್ಬದ ದಿನ ನಾವು ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೇವಿಯ ದರ್ಶನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಅಂತೂ ನಿಜಕ್ಕೂ ತುಂಬಾನೇ ಸುಂದರವಾಗಿದೆ. ನಮ್ಮ ಹಾಸನದಲ್ಲಿ ಆಗಿರುವಂತಹ ಶ್ರೀ ಕಾಳಿಕಾಂಬಾ ದೇವಸ್ಥಾನ ಇದು. ನೀವು ಏನಾದ್ರೂ ಹಾಸನದವರಾಗಿದ್ರೆ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಮ್ಮನವರ ದರ್ಶನವನ್ನ ಪಡೀರಿ. ತುಂಬಾನೇ ಸುಂದರವಾಗಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ನನ್ನ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲೂ ಇದೆ. ಇವತ್ತು ಹಬ್ಬದ ಪ್ರಯುಕ್ತ ಹೂವಿನ ಅಲಂಕಾರ ತುಂಬಾನೇ ಚೆನ್ನಾಗಿತ್ತು. ಬನ್ನಿ, ನಿಮ್ಗೂ ಕೂಡ ದರ್ಶನ ಮಾಡಿಸ್ತೀನಿ. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ನಾವು ಹಾಸನದಲ್ಲಿ ಮೊದಲು ನೋಡಿದಂತಹ ಕಾಳಿಕಾಂಬಾ ದೇವಸ್ಥಾನಕ್ಕೂ ಈಗ ನೋಡ್ತಾ ಇರುವಂತಹ ದೇವಸ್ಥಾನಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ.
ಮೊದಲು ಪುಟ್ಟದಾದಂತಹ ಒಂದು ದೇವಸ್ಥಾನ ಇತ್ತು, ಆದ್ರೆ ಇವಾಗಂತೂ ಎಷ್ಟು ಸುಂದರವಾದಂತಹ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿ ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು ತುಂಬಾನೇ ಸುಂದರವಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ನೀವು ಏನಾದ್ರೂ ಹಾಸನ್ಗೆ ಬಂದಾಗ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಇದು ಎಲ್ಲಿ ಬರುತ್ತೆ ಅಂದ್ರೆ ವಿರೂಪಾಕ್ಷೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಬರುತ್ತೆ. ಯುಗಾದಿ ಹಬ್ಬಕ್ಕೆ ಕಾಳಿಕಾಂಬಾ ದೇವಿಗೆ ವಿಶೇಷವಾಗಿ ಅಲಂಕಾರ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ಹಾಗೆ ನಾವು ಹೋಗುವಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದಿತ್ತು, ನಾವು ಹೊರಟಿದ್ದೆ ಲೇಟ್ ಆಗಿತ್ತಲ್ಲ, ಹಾಗಾಗಿ ಈ ದೇವಸ್ಥಾನದಲ್ಲಿ ಮುಖ್ಯ ಪ್ರಾಣ ದೇವರ ಸನ್ನಿಧಾನ ಇದೆ, ಗಣಪತಿ ಇದೆ, ಸುಬ್ರಹ್ಮಣ್ಯ ಇದೆ. ಹಾಗೇನೆ ಇನ್ನೊಂದು ವಿಶೇಷ ಹೇಳ್ಬೇಕು ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಯ ಸನ್ನಿಧಾನ ಕೂಡ ಇದೆ. ಹಾಗೆ ಶ್ರೀನಿವಾಸ ದೇವರ ಸನ್ನಿಧಾನ ಇದೆ, ಕಮಟೇಶ್ವರ ಸ್ವಾಮಿಯ ಸನ್ನಿಧಾನ ಈಗ ನೋಡ್ತಾ ಇದ್ದೀರಾ ಅಲ್ವಾ, ಅದೇನೆ. ತುಂಬಾ ವಿಶೇಷವಾದಂತಹ ಒಂದು ಸನ್ನಿಧಾನ. ನೀವು ಒಂದ್ಸಲ ತಪ್ಪದೆ ಈ ಒಂದು ಸನ್ನಿಧಾನಕ್ಕೆ ಬಂದು ಹೋಗ್ಲೇಬೇಕು, ಅಷ್ಟು ಸುಂದರವಾಗಿದೆ. ನೀವು ಬಂದು ಇಲ್ಲಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ನಾನು ಹೇಳಿದ್ ನಿಜ ಅಂತ. ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಮಾಡಿದೀನಿ, ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲೂ ಇದೆ. ನಾನು ಸಾಧ್ಯವಾದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಒಮ್ಮೆ ವಿಡಿಯೋನ ಚೆಕ್ ಮಾಡಿ. ಈಗ ಕಾಳಿಕಾಂಬಾ ದೇವಿಯ ಸನ್ನಿಧಾನ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು. ನೋಡಿ, ನಿಮ್ಗೂ ದರ್ಶನ ಮಾಡಿಸ್ತಾ ಇದ್ದೀನಿ. ದೇವಸ್ಥಾನದ ಬಗ್ಗೆ ಡೀಟೇಲ್ ವಿಡಿಯೋ ನಂಗೆ ಮಾಡಕ್ ಆಗ್ಲಿಲ್ಲ, ಯಾಕೆಂದ್ರೆ ಟೈಮ್ ಆಗ್ಬಿಟ್ಟಿತ್ತು, ರಾಯರ ಮಠಕ್ಕೆ ಬೇರೆ ಹೋಗ್ಬೇಕಿತ್ತು. ನಾವು ಇಲ್ಲಿಂದ ಹೊರಟಾಗ್ಲೇನೆ 8:45 ಆಗ್ಬಿಟ್ಟಿತ್ತು. ನನಗನ್ಸಿದ್ದೇನು ಅಂದ್ರೆ ಇವತ್ತು ರಾಯರ ದರ್ಶನನಾದ್ರೂ ಆಗುತ್ತೋ ಇಲ್ವೋ ಅಂತ ಅನ್ಸಿತ್ತು. ಯಾಕೆಂದ್ರೆ ಗುರುವಾರ ಬೇರೆ, ಹಬ್ಬ ಬೇರೆ ಬಂದಿದೆ. ನಾನ್ ಬೇರೆ ಬೆಳಗ್ಗೆ ಹೋಗಕ್ ಆಗ್ಲಿಲ್ಲ. ನಾನು ಹೋಗುವಷ್ಟೊತ್ತಿಗೆ ಎಲ್ಲಿ ಲೇಟ್ ಆಗಿ ಮಠ ಬಾಗ್ಲ ಹಾಕಿರುತ್ತೋ, ದರ್ಶನ ಆಗುತ್ತೋ ಇಲ್ವಾ ಅಂತ ಅಂದ್ಕೊಂಡೆ ಹೋದೆ. ಅಲ್ಲಿ ಹೋದ್ಮೇಲಂತೂ ನನ್ಗೆ ತುಂಬಾನೇ ಖುಷಿ ಆಯ್ತು. ಯಾಕೆ ಅಂತ ಹೇಳ್ತೀನಿ. ಮೊದ್ಲಿಗೆ ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಮಠಕ್ಕೆ ಹೋದ ತಕ್ಷಣ ನಂಗೆ ತುಂಬಾನೇ ಖುಷಿ ಆಯ್ತು. ಯಾಕೆ ಅಂದ್ರೆ ನಿನ್ನೆ ಲೇಟ್ ಆಗಿ ಸೇವೆ ಕೂಡ ಪ್ರಾರಂಭವಾಯ್ತು. ನಾನು ಹೋಗಿ ಸ್ವಲ್ಪ ಹೊತ್ತಿಗೆನೆ ತೊಟ್ಟಿಲು ಸೇವೆ ಕೂಡ ಪ್ರಾರಂಭವಾಯ್ತು. ನಂಗೆ ಅದಂತೂ ತುಂಬಾನೇ ಖುಷಿ ಆಯ್ತು. ರಾಯರಿದ್ದಾರೆ ಅನ್ನೋದಕ್ಕೆ ಇದಕ್ಕಿನ್ನ ಇನ್ನೇನ್ ಸಾಕ್ಷಿ ಬೇಕು ಹೇಳಿ. ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು. ಯಾವಾಗ ಅಂದ್ರೆ ರಾಯರ ಜನ್ಮದಿನೋತ್ಸವ ಇತ್ತಲ್ಲ, ಅವಾಗ ನಾನು ಹೇಳಿದ್ನಲ್ಲ ಅಭಿಷೇಕಕ್ಕೆ ನಾನು ಲೇಟಾಗಿ ಹೋದೆ. ಅವತ್ತಿನ್ನೂ ಅಭಿಷೇಕ ಕೂಡ ಪ್ರಾರಂಭ ಆಗಿರ್ಲಿಲ್ಲ, ನಾನು ಹೋದ್ಮೇಲೆನೆ ಪ್ರಾರಂಭ ಆಯ್ತು. ನಿನ್ನೆನೂ ಅಷ್ಟೇ ಹಾಗೆ ಆಯ್ತು. ನನಗಂತೂ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾನು ಮಠಕ್ಕೆ ಹೋಗುವಾಗ ಅಂತೂ ತುಂಬಾ ಅನ್ಕೊಳ್ತಾ ಇದ್ದೆ, ದರ್ಶನ ಆಗುತ್ತೋ ಇಲ್ವೋ, ಏನಾಗುತ್ತೋ ಏನೋ ಅಂತ. ಯಾಕೆಂದ್ರೆ ಹಬ್ಬ, ಹೊಸ ವರ್ಷ ಅಲ್ವಾ, ನನಗೆ ರಾಯರನ್ನ ದರ್ಶನ ಮಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗೋದೇ ಇಲ್ಲ. ಹಾಗಾಗಿ ಈಗ ದರ್ಶನ ಮಾಡ್ಲೇಬೇಕು ಅಂತ ಅಂದ್ಕೊಂಡೆ ಹೋಗಿದ್ದೆ. ನಿಜಕ್ಕೂ ದರ್ಶನ ಆಯ್ತು. ನಾನು ಹೋದ್ಮೇಲೆನೆ ಸೇವೆ ಎಲ್ಲ ಪ್ರಾರಂಭ ಆಯ್ತಲ್ಲ, ಅದಂತೂ ಇನ್ನೂ ಖುಷಿ ಆಯ್ತು. ಅಲಂಕಾರ ಸೇವೆಗಳು ತುಂಬಾನೇ ಚೆನ್ನಾಗಾಯ್ತು. ಇವಾಗ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ತೊಟ್ಟಿಲು ಸೇವೆದು. ನಮಗೂ ಒಂದು ಸೇವೆ ನೋಡುವಂತಹ ಭಾಗ್ಯ ಸಿಕ್ತು. ಅದಂತೂ ನಮ್ಮ ಪುಣ್ಯ ಅಂತಾನೆ ಭಾವಿಸ್ತೀನಿ. ಯಾಕೆಂದ್ರೆ ನಾನು ಸಾಮಾನ್ಯವಾಗಿ ಸಂಜೆ ಮಠಕ್ಕೆ ಹೋಗಕ್ ಆಗೋದಿಲ್ಲ, ಬೆಳಗ್ಗೆನೆ ಹೋಗಿ ಬರ್ತೀನಿ. ನನ್ಗೆ ತುಪ್ಪದ ದೀಪದ ಸೇವೆ ಮತ್ತೆ ಪ್ರದಕ್ಷಿಣೆ ಸೇವೆ ಇದೆಯಲ್ಲ, ಹಾಗಾಗಿ ಬೆಳಗ್ಗೆನೆ ಹೋಗಿರ್ತೀನಿ. ಇವತ್ತು ಹಬ್ಬ, ಹಾಗೆ ಸೇವೆ ನೋಡುವಂತ ಒಂದು ಅವಕಾಶ ಸಿಕ್ತಲ್ಲ, ಅದು ನಮ್ಮ ಪುಣ್ಯನೇ. ಏಕೆಂದ್ರೆ ರಾಯರು ಹಾಗೆ ಯಾರನ್ನು ಸುಮ್ನೆ ಕರೆಸ್ಕೊಳ್ಳೋದಿಲ್ಲ ಮಠಕ್ಕೆ. ಅವರ ಒಂದು ಇಚ್ಛೆ ಇದ್ರೆ ಮಾತ್ರ ನಾವು ಮಠಕ್ಕೆ ಹೋಗಲು ಸಾಧ್ಯವಾಗುತ್ತೆ. ಹಾಗಾಗಿ ಅವರ ಇಚ್ಛೆಯ ಮೇರೆಗೆನೆ ನಮ್ಗೆ ಈ ಒಂದು ಸೇವೆ ನೋಡುವ ಭಾಗ್ಯ ಸಿಕ್ತು ಅಂತಾನೆ ಭಾವಿಸ್ತೀನಿ. ನಿಮ್ಗೂ ಕೂಡ ದರ್ಶನ ಮಾಡಿಸಿದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದಕ್ಕೇನೆ ನಂಗೆ ರಾಯರು ಅಂದ್ರೆ ತುಂಬಾನೇ ಇಷ್ಟ ಆಗೋದು. ಯಾಕೆಂದ್ರೆ ನನ್ನ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದೇ ರಾಯರು. ನಾನು ಅಂದುಕೊಂಡಿದ್ದೆಲ್ಲ ಅವರು ಈಡೇರಿಸ್ತಾರೆ. ಹಾಗಾಗಿ ನನ್ಗೆ ರಾಯರ ಮೇಲೆ ಅಷ್ಟು ನಂಬಿಕೆ. ಫ್ರೆಂಡ್ಸ್, ಇವತ್ತು ಹಬ್ಬದ ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.